ಹಾಯ್ ಆಲ್ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ನನ್ನ ಬರ್ಡೇ. ಇವತ್ತು ನಾನು ನನ್ನ ಬರ್ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಮನೆಯಲ್ಲಿಯೇ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆ ಮಾಡಿದ್ವಿ. ಮಸಾಲೆ ದೋಸೆ ಎಲ್ಲ ತಿದ್ಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡಿ ನಾವಿವಾಗ ಹೋಗ್ಲಿಕ್ಕಿದ್ದೀವಿ ಲಂಚ್ ಮಾಡಲಿಕ್ಕೆ. ಈ ಸಂತಸದ ದಿನವನ್ನು ಆಚರಿಸಲು ನಾನು ನನ್ನ ಕುಟುಂಬದವರೊಂದಿಗೆ ಹೋಗಲಿಕ್ಕಿದ್ದೇನೆ 1947 ವೆಜ್ ರೆಸ್ಟೋರೆಂಟ್ಗೆ. ಸುಂದರ ವಾತಾವರಣ, ರುಚಿಕರವಾದ ಬಫೆ ಮತ್ತು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ ಆ ಕ್ಷಣಗಳು ಈ ದಿನವನ್ನು ಇನ್ನಷ್ಟು ನೆನಪಾಗುವಂತೆ ಮಾಡಿವೆ. ನಿಮ್ಮೆಲ್ಲರ ಪ್ರೀತಿ, ಬೆಂಬಲ ಮತ್ತು ಶುಭ ಹಾರೈಕೆ ನನಗೊಂದು ದೊಡ್ಡ ಉಡುಗೊರೆ. ಹಾಗಾದರೆ ಬನ್ನಿ, ಎಲ್ಲ ಮೂಮೆಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 1947 ರೆಸ್ಟೋರೆಂಟ್ಗೆ ಹೋಗೋಣ. ಹೇಗಿದೆ, ಏನೆಲ್ಲ ಐಟಮ್ಸ್ ಇತ್ತು, ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆನೇ ಈ ಕೂಡಲೇ ಶೇರ್ ಮಾಡಲಿಕ್ಕಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೈಮ್ ಕರೆಕ್ಟ್ ಆಗಿದೆ, ಒಂದು 12:30. ನಾನು ನನ್ನ ಬರ್ಡೇ ಡ್ರೆಸ್ ಇದು. ಸಿಂಪಲ್ಲಾಗಿ ನಾನು ರೆಡಿಯಾಗಿ ನಾನೀಗ ಹೊರಟಿದ್ದೇನೆ ಲಂಚ್ ಮಾಡಲಿಕ್ಕೆ. 1947 ಪ್ಯೂರ್ ವೆಜ್ ರೆಸ್ಟೋರೆಂಟ್, ಬಫೆಟ್ ರೆಸ್ಟೋರೆಂಟ್. ಅದು ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಬಫೆಟ್ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರ್. ನಾವು ಬಂದಿರೋದು RR ನಗರ್, ರಾಜರಾಜೇಶ್ವರಿ ನಗರದ ಬ್ರ್ಯಾಂಚ್ಗೆ. ಬೆಂಗಳೂರಿನಲ್ಲಿ ತುಂಬ ಕಡೆ ಬ್ರ್ಯಾಂಚ್ ಇದೆ ಇವರದ್ದು. ಅದು ನಾನು ಇವತ್ತು ಬಂದಿದ್ದು RR ನಗರ್ ಬ್ರ್ಯಾಂಚ್ಗೆ. ನೋಡಿ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಸ್ಟಾರ್ಟ್ ಆಗೋದು ಬಫೆ. ಅಂದರೆ ಸಾಲೆಡ್ ಬಾರ್ ಜೊತೆಗೆ ಇಲ್ಲಿ ಸೂಪ್ ಕೂಡ ಇದೆ. ಸೂಪಲ್ಲಿ 2 ಆಪ್ಷನ್ ಇತ್ತು, ಒಂದು ಕ್ಲಿಯರ್ ಸೂಪು ಮತ್ತು ಇನ್ನೊಂದು ಟೊಮ್ಯಾಟೊ ಬೇಸಿಲ್ ಸೂಪು. ಸೂಪ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ, ನೆಕ್ಸ್ಟ್ ಕೌಂಟ್ರ್ ಬಂದುಬಿಟ್ಟು ವೈಟ್ ಸಾಸ್ ಪಾಸ್ತಾ, ಒನ್ ಆಫ್ ಮೈ ಫೇವ್ರೆಟ್. ನಾನು ಅದು ಕೂಡ ಟ್ರೈ ಮಾಡಿದೆ, ಎಲ್ಲವನ್ನು ಟೇಸ್ಟ್ ಮಾಡಿದ್ದೀನಿ. ಈ ನೆಕ್ಸ್ಟ್ ಕೌಂಟ್ರ್ ಬಂದುಬಿಟ್ಟು ಸ್ಟಾರ್ಟರ್ ಕೌಂಟ್ರು. ಸ್ಟಾರ್ಟರ್ನಲ್ಲಿ ಬೇಬಿಕಾರ್ನ್ ಟಿಕ್ಕಾ ಇತ್ತು, ಸ್ಪ್ರಿಂಗ್ ರೋಲ್ ಇತ್ತು ಮತ್ತು ಹರಾಬರ ಕಬಾಬ್ ಇತ್ತು. ಈ 3 ಆಗಿ ಸ್ಟಾರ್ಟ್ರನ್ನು ಮಾಡಿದರು. ಅದ್ರ ಜೊತೆ ಗ್ರೀನ್ ಚಟ್ನಿ ಮತ್ತು ಇದು ನೋಡಿ ಸ್ಪ್ರಿಂಗ್ ರೋಲ್ಸ್. ಇದು ನನ್ನ ಫಸ್ಟ್ ರೌಂಡಿನ ಪ್ಲೇಟ್. ಹರಾಬರ ಕಬಾಬು ಮತ್ತು ಟಿಕ್ಕಾ ಮತ್ತು ವೈಟ್ ಸಾಸ್ ಪಾಸ್ತಾ, ಕ್ಲಿಯರ್ ಸೂಪ್ ತಗೊಂಡೆ ನಾನು. ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಮೈಲ್ಡ್ ಸ್ಪೈಸಿ ಆಗಿತ್ತು, ಏನು ಜಾಸ್ತಿ ಖಾರವಾಗಿ ಏನೂ ಇರಲಿಲ್ಲ ಮತ್ತು ತುಂಬಾ ಟೇಸ್ಟಿ ಆ್ಯಂಡ್ ವೆರೈಟಿ ವೈಸ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಮೇನ್ ಕೋರ್ಸ್ ತೋರಿಸ್ತಾ ಇದ್ದೀನಿ. ಮೇನ್ ಕೋರ್ಸಲ್ಲಿ ಒಂದು ಶಾಹಿ ಪನ್ನೀರ್ ಇತ್ತು, ಮತ್ತೊಂದು ಭಿಂಡಿ ಮಸಾಲ ಮತ್ತು ಪನ್ನೀರ್ ಮಖನಿ ಇತ್ತು, ಇನ್ನೊಂದು ದಾಲ್ ಫ್ರೈ ಇತ್ತು. ಇದು ಬಂದು ವೆಜ್ ಬಿರಿಯಾನಿ. ನೋಡಿ, ಅಮ್ಮ ಇಲ್ಲಿ ಮೊಸರನ್ನ ಕೂಡ ತಗೋತಾ ಇದ್ದಾರೆ. ಮೊಸರನ್ನ ಮತ್ತು ಸೌತ್ ಇಂಡಿಯನ್ಗೆ ರೈಸ್ ಆ್ಯಂಡ್ ರಸಮ್ ಕೂಡ ಇತ್ತು. ಇದು ನೂಡಲ್ಸು, ವೆಜ್ ಹಾಕಾ ನೂಡಲ್ಸ್ ಮತ್ತು ವೆಜ್ ಇನ್ ಹಾಟ್ ಆ್ಯಂಡ್ ಗಾರ್ಲಿಕ್ ಸಾಸ್. ಸೌತ್ ಇಂಡಿಯನ್ ಕರೀಸ್ಗೆ ರೋಟಿ, ಕುಲ್ಚಾ, ನಾನನ್ನು ಟೇಬಲ್ ಮೇಲೆ ಸರ್ವ್ ಮಾಡ್ತಾರೆ ಬಿಸಿಯಾಗಿ. ಇನ್ನು ಲೈವ್ ಚಾಟ್ ಕೌಂಟ್ರ್ ಇತ್ತು, ಪಾನಿಪುರಿ, ಸೇವ್ ಪುರಿ. ಅದರಲ್ಲಿ ನನಗೆ ಯೂನಿಕ್ ಆಗಿ ಕಾಣಿಸಿರುವಂಥದ್ದು ಪಾಲಕ್ ಚಾಟ್. ಇದನ್ನು ನಾನು ತಗೊಂಡೆ, ತುಂಬಾ ಚೆನ್ನಾಗಿತ್ತು. ಖಂಡಿತ ಇಲ್ಲಿ ಬಂದರೆ ಖಂಡಿತ ಟ್ರೈ ಮಾಡಿ. ಲೈವ್ ಕೌಂಟರ್, ನೀವು ಹೇಳಿದ್ದ ಚಾಟ್ಸನ್ನು ಅವರು ಲೈವ್ ಆಗಿ ಮಾಡಿ ನಿಮಗೆ ಕೊಡ್ತಾರೆ. ಇಲ್ಲಿನ ಬಫೆಟ್ ಚಾರ್ಜು ಬಂದು 650 ಚಾರ್ಜ್ ಮಾಡ್ತಾರೆ ಫಾರ್ ದೊಡ್ಡವರಿಗೆ. ಮಕ್ಕಳಿಗೆ ಅದರ ಅರ್ಧದಷ್ಟು ಚಾರ್ಜ್ ಮಾಡ್ತಾರೆ. 300 ರೂಪೀಸ್ ಚಾರ್ಜ್ ಮಾಡಿದರು ನನ್ನ ಮಗನಿಗೆ. ಬಫೆ ಬಂದು ಅನ್ಲಿಮಿಟೆಡ್ ಆಗಿರುತ್ತೆ, ಆದರೆ ಒಂದೇ ಬಾರಿ ಹೋಗಿ ತಿನ್ನೋಕ್ಕೆ ಸಾಧ್ಯ ಆಗೋದು. ತುಂಬಾ ಐಟಮ್ಸ್ ಇರೋದ್ರಿಂದ ಎಲ್ಲ ಐಟಮ್ ತುಂಬ ಚೆನ್ನಾಗಿತ್ತು. ನಾನು ಇವಾಗ ಹೋಗ್ತಾ ಇದ್ದೀನಿ ಡೆಸರ್ಟ್ ಕೌಂಟರ್ಗೆ ಹೋಗ್ತಾ ಇದ್ದೀನಿ. ಡೆಸರ್ಟ್ ಕೌಂಟ್ರಲ್ಲಿ ನನಗೆ ಎಲ್ಲ ಇಷ್ಟ ಆಗಿದ್ದಂದರೆ ಟ್ರೆಸ್ ಲೆಚಸ್ ಪುಡಿಂಗ್ ಕೇಕ್. ಇದು ನನ್ನ ಪ್ಲೇಟು. ನಾವು ಒಂದು ಸಾಧಾರಣ 1 o'clock ಬಂದಿದ್ವಿ. ಆವಾಗ ತೋರಿಸಿದ್ದೆ ನಿಮಗೆ ಫಸ್ಟ್ ಕ್ಲಿಪ್ಪಲ್ಲಿ. ಜನ ಇರಲೇ ಇಲ್ಲ. ಇವಾಗ ಆಗಿದೆ 2 o'clock, 2:30. ಜನ ಫುಲ್ ತುಂಬಿಕೊಂಡಿದ್ದಾರೆ. ಇಲ್ಲಿ ಬರೋದಾದರೆ ನೀವು 12:30 to 1:30 ಒಳಗಡೆ ಬನ್ನಿ, ಇಲ್ಲಾಂದರೆ ವೆಯ್ಟಿಂಗ್ ಇರುತ್ತೆ. ಮೇನ್ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಡೆಸರ್ಟ್ ತಿಂತಾಯಿದ್ದೀನಿ. ಡೆಸರ್ಟಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಟ್ರೆಸ್ ಲೆಚಸ್ ಕೇಕು ಮತ್ತು ಗುಲಾಬ್ ಜಾಮೂನ್. ಗಾಜರ್ ಕಾ ಹಲ್ವಾ ಯಾಕೋ ನನಗೆ ಸ್ವಲ್ಪ ಡ್ರೈ ಮತ್ತು ಸ್ಮೋಕಿ ಅನಿಸ್ತು. ಮತ್ತು ಕಲಾಕಂದ್ ಅಂತಂದು ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಎಲ್ಲ ಐಸ್ ಕ್ರೀಮ್ ಕೂಡ ಇತ್ತು. ನಂದು ಐಸ್ ಕ್ರೀಮ್ ಕ್ಲಿಪ್ಪಿಂಗ್ಸು ಮಿಸ್ ಆಗಿಬಿಟ್ಟಿದೆ, ಸಾರಿ. ಸ್ವಲ್ಪ ನನಗೆ ಐಸ್ ಕ್ರೀಮ್ ತಿಂದ್ರಾಗಲ್ಲ ಅಂತ ನಾನು ಐಸ್ ಕ್ರೀಮನ್ನು ಮುಟ್ಟಲೇ ಇಲ್ಲ. ಇವಾಗೆಲ್ಲ ಇದೆಲ್ಲ ತಿಂದ್ಕೊಂಡು ಡೆಸರ್ಟು ಎಲ್ಲ ತಿಂದ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ಮನೆಯ ಕಡೆಗೆ. ಇವತ್ತಿನ ನನ್ನ ಬರ್ಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.